ನಮಸ್ಕಾರಗಳು ಮಿಥುನ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 7 ನಿಮ್ಮ ದಿನದ ಭವಿಷ್ಯ ಏನೆಲ್ಲ ಸಾಧನೆಯಾಗಲಿದೆ, ನಿಮ್ಮ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ. ಇಂದು ಶನಿವಾರದ ಈ ದಿನ ನಿಮ್ಮ ಪಾಲಿಗೆ ಅತ್ಯಂತ ವಿಚಿತ್ರವಾಗಿರಲಿದೆ. ನಿಮ್ಮ ರಾಶಿಯ ಸಂಕೇತವೇ ಅವಳಿಗಳು ಅಂದರೆ ದ್ವಂದ್ವ ವ್ಯಕ್ತಿತ್ವ. ಇಂದು ನಿಮ್ಮ ಮನಸ್ಸು ಎರಡು ದಾರಿಗಳ ನಡುವೆ ಸಿಲುಕಿಕೊಳ್ಳಲಿದೆ. ಒಂದು ಕಡೆ ಆಸೆಯ ಸೆಳೆತ, ಇನ್ನೊಂದು ಕಡೆ ವಾಸ್ತವದ ಅರಿವು. ನಿಮ್ಮ ರಾಶ್ಯಾಧಿಪತಿ ಬುಧನ ಚಲನೆ ಇಂದು ನಿಮ್ಮ ಮಾತಿನ ಮೇಲೆ ಹೇಗೆ ಪ್ರಭಾವ ಬೀರಲಿದೆ? ನೀವು ಆಡುವ ಒಂದು ಮಾತು ನಿಮ್ಮನ್ನು ಗೆಲ್ಲಿಸುತ್ತಾ ಅಥವಾ ಸಂಕಷ್ಟಕ್ಕೆ ತಳ್ಳುತ್ತಾ? ಎಲ್ಲವನ್ನ ವಿವರವಾಗಿ ಈ ಮಹಾ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಬುಧನೇ ಸರ್ವಸ್ವ. ಇಂದು ಬುಧನು ಕುಂಭ ರಾಶಿಯಲ್ಲಿ ಸಂಚರಿಸುವುದು ನಿಮಗೆ ಹೊಸ ಆಲೋಚನೆಗಳನ್ನು ನೀಡುತ್ತದೆ. ಇಂದು ನೀವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂತೆ ಐಡಿಯಾಗಳು ಪಡೆಯುತ್ತೀರಿ. ಶನಿವಾರದ ಪ್ರಭಾವವಿರುವುದರಿಂದ ಹಿರಿಯರ ಮಾತನ್ನು ನಿರ್ಲಕ್ಷಿಸಬೇಡಿ. ಇಂದು ನಿಮ್ಮ ಅತಿಯಾದ ಆತ್ಮವಿಶ್ವಾಸವೇ ನಿಮಗೆ ಶತ್ರುವಾಗಬಹುದು. ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿರುವವರಿಗೆ ಇಂದು ಮೇಲಧಿಕಾರಿಗಳಿಂದ ಒತ್ತಡ ಬರಲಿದೆ. ಮಿಥುನ ರಾಶಿಯವರು ಮಾತುಗಾರಿಕೆಯಲ್ಲಿ ಎತ್ತಿದ ಕೈ. ಇಂದು ನೀವು ಕ್ಲೈಂಟ್ ಅಥವಾ ಬಾಸ್ ಜೊತೆ ನಡೆಸುವ ಮಾತುಕತೆ ನಿಮ್ಮ ಕೆರಿಯರನ್ನು ಬದಲಿಸಬಹುದು. ಮಾರ್ಕೆಟಿಂಗ್, ಬರವಣಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಸುವರ್ಣ ಅವಕಾಶಗಳು ಬರಲಿದೆ. ಆದರೆ ಹಣದ ಹೂಡಿಕೆಯಲ್ಲಿ ಶಾರ್ಟ್ಕಟ್ ಹುಡುಕಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಇಂದು ಏರಿಳಿತಗಳು ಹೆಚ್ಚಿರುತ್ತವೆ, ಆದ್ದರಿಂದ ಆತುರ ಬೇಡ. ತಾಂತ್ರಿಕ ವಸ್ತುಗಳು ಅಂದರೆ ಫೋನ್ ಅಥವಾ ಲ್ಯಾಪ್ಟಾಪ್ ಖರೀದಿಸಲು ಹಣ ವ್ಯಯವಾಗಬಹುದು. ಕುಟುಂಬದ ಹಿರಿಯರಿಂದ ಅಥವಾ ತಂದೆಯ ಕಡೆಯಿಂದ ಆರ್ಥಿಕ ಸಹಾಯ ಸಿಗುವ ಸಾಧ್ಯತೆ ಇದೆ. ಸಂಜೆ ವೇಳೆ ಅನಿರೀಕ್ಷಿತವಾಗಿ ನೀವು ಮರೆತು ಹೋದ ಹಣ ನಿಮ್ಮ ಕೈ ಸೇರಬಹುದು. ನಿಮ್ಮ ಚಂಚಲ ಮನಸ್ಸು ಇಂದು ಸಂಬಂಧಗಳಲ್ಲಿ ಗೊಂದಲ ಮೂಡಿಸಬಹುದು. ಇಂದು ಯಾರನ್ನಾದರೂ ಭೇಟಿಯಾಗುವ ಯೋಗವಿದೆ, ಆದರೆ ಮೊದಲ ನೋಟದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಗಾತಿಯು ಇಂದು ನಿಮ್ಮಿಂದ ಹೆಚ್ಚಿನ ಸಮಯವನ್ನು ನಿರೀಕ್ಷಿಸುತ್ತಾರೆ. ಅವರ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮಲ್ಲಿರುವ ಹಾಸ್ಯ ಪ್ರವೃತ್ತಿ ಇಂದು ಮನೆಯ ವಾತಾವರಣವನ್ನು ತಿಳಿಗೊಳಿಸಲು ಸಹಾಯ ಮಾಡುತ್ತದೆ. ಮಿಥುನ ರಾಶಿಯವರು ಇಂದು ನರ ಸಂಬಂಧಿ ಅಥವಾ ಉಸಿರಾಟದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬಹುದು. ಅತಿಯಾದ ಆಲೋಚನೆಯಿಂದ ತಲೆನೋವು ಬರುವ ಸಂಭವವಿದೆ. ಸಂಜೆ ಹೊತ್ತು ಸಂಗೀತ ಕೇಳುವುದು ಅಥವಾ ಧ್ಯಾನ ಮಾಡುವುದು ಅವಶ್ಯಕ. ಕೆಲಸದ ನಿಮಿತ್ತ ಅಲ್ಪ ದೂರದ ಪ್ರಯಾಣವಿರುತ್ತದೆ, ಆದರೆ ಪ್ರಯಾಣದ ಸಮಯದಲ್ಲಿ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಲಿ. ಇಂದಿನ ದಿನವನ್ನು ಅದೃಷ್ಟವನ್ನಾಗಿ ಮಾಡಿಕೊಳ್ಳಲು ಈ ಸರಳ ಹಾಗೂ ಪರಿಣಾಮಕಾರಿ ದಾರಿಯನ್ನು ಅನುಸರಿಸಿ, ಇಲ್ಲವಾದರೆ ನಿಮಗೆ ಪ್ರತಿಫಲ ಕೈತಪ್ಪಬಹುದು. ಇಂದು ಹಸಿರು ಬಣ್ಣದ ವೇಳೆ ಅಥವಾ ಬಟ್ಟೆಯನ್ನು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಶ್ವತ್ಥ ಮರಕ್ಕೆ ನೀರು ಹಾಕಿ ನಮಸ್ಕರಿಸಿ. ಇಂದು ಹಸಿರು ಮತ್ತು ತಿಳಿ ಹಳದಿ ಬಣ್ಣ ನಿಮಗೆ ಬಹಳ ಶುಭ. ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ 5 ಮತ್ತು 3 ಆಗಿರುತ್ತದೆ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಮಾತು ಮತ್ತು ಬುದ್ಧಿಯ ನಿಮ್ಮ ಆಯುಧ. ಅದನ್ನು ಸರಿಯಾಗಿ ಬಳಸಿ ಯಶಸ್ಸು ಗಳಿಸಿ. ಈ ವಿಡಿಯೋ ನಿಮಗೆ ಮನಸ್ಸಿಗೆ ತಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಹಾಗೂ ಗೆಳೆಯರಿಗೆ ತಪ್ಪದೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಯರು ಎಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು. ಸರ್ವರಿಗೂ ಒಳ್ಳೆಯದಾಗಲಿ ಮಿಥುನ ರಾಶಿಯ ಬಂಧುಗಳೇ.